ಪಾಸ್ಕಾ ಕಾಲದ ಎರಡನೆಯ ಭಾನುವಾರ. ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಭಕ್ತ ವಿಶ್ವಾಸಿಗಳೆಲ್ಲರೂ ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು, ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ರೊಟ್ಟಿ ಮುರಿಯುವ ಸಹಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಹಾಗೂ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದರು. ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ಇವನ್ನು ಕಂಡು ಜನರು ಭಯಭ್ರಾಂತರಾಗುತ್ತಿದ್ದರು. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ತಮ್ಮಲ್ಲಿದ್ದುದನ್ನು ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು, ತಮ್ಮ ತಮ್ಮ ಆಸ್ತಿಪಾಸ್ತಿಯನ್ನು ಮಾರಿ ಬಂದ ಹಣವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಎಲ್ಲರಿಗೂ ಹಂಚುತ್ತಿದ್ದರು. ದಿನಂಪ್ರತಿ ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು, ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ದರು. ಜೀವೋದ್ಧಾರವನ್ನು ಹೊಂದುತ್ತಿದ್ದವರನ್ನೆಲ್ಲ ಪ್ರಭು ಈ ಸಭೆಗೆ ದಿನೇ ದಿನೇ ಸೇರಿಸಿಕೊಳ್ಳುತ್ತಿದ್ದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಸಾರಲಿ ಇಸ್ರಾಯೇಲಿನ ಜನತೆ, ಅವರ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆರೋನನ ವಂಶನತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆತನ ಭಕ್ತರ ಪಂಥ, ಆತನ ಪ್ರೀತಿ ಶಾಶ್ವತ ಅಂತ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಪ್ರಭುವಿನಿಂದಲೇ ಆದ ಈ ಕಾರ್ಯ, ನಮ್ಮ ಕಣ್ಣಿಗೆ ಅದೆಂತಹ ಆಶ್ಚರ್ಯ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಎಂದು. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಎರಡನೆಯ ವಾಚನ ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ,
ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಿಗಳಾದ ನಿಮಗೆ ಲಭಿಸುವಂತೆ ದೇವರು ತಮ್ಮ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತಾರೆ. ಸದ್ಯಕ್ಕೆ ನೀವು ಸ್ವಲ್ಪ ಕಾಲ ಹಲವಿಧವಾದ ಪರಿಶೋಧನೆಗಳ ನಿಮಿತ್ತ ದುಃಖವನ್ನು ಅನುಭವಿಸಬೇಕಾಗಿದ್ದರೂ ಪ್ರತ್ಯಕ್ಷವಾಗಲಿರುವ ಆ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿರಿ. ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನು ಪುಟವಿಡುವುದಕ್ಕಾಗಿಯೇ. ನಶಿಸಿ ಹೋಗುವ ಬಂಗಾರವು ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಆಗ ಮಾತ್ರ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತವೆ. ಕ್ರಿಸ್ತ ಯೇಸುವನ್ನು ನೀವು ನೋಡದಿದ್ದರೂ ಅವರನ್ನು ಪ್ರೀತಿಸುತ್ತೀರಿ. ನೀವೀಗ ಕಣ್ಣಾರೆ ಕಾಣದಿದ್ದರೂ ಅವರನ್ನು ವಿಶ್ವಾಸಿಸುತ್ತೀರಿ. ಇದರ ಅಂತಿಮ ಫಲವಾಗಿ ಜೀವೋದ್ಧಾರವನ್ನು ಪಡೆಯುತ್ತೀರಿ. ಈ ಕಾರಣದಿಂದ ಅವರ್ಣೀಯವಾದ ಮಹಾನಂದದಿಂದ ನಲಿಯುತ್ತೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೆ ವಿಶ್ವಾಸಿಸುವವರು ಧನ್ಯರು. ಅಲ್ಲೆಲುಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ. ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು. ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು. ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು. ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದರು. ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಹೀಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನು ತಂದು ಇಲ್ಲಿಡು. ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು. ವಿಶ್ವಾಸ ರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು ನನ್ನ ಪ್ರಭು, ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನು ಎಷ್ಟೋ ಇವೆ. ಅವನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದವುಗಳ ಉದ್ದೇಶ ಇಷ್ಟೇ: ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು.
ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ರಾಗಕ್ಕೆ ತಾಳ ಸೇರಿದೆ, ಹೆಚ್ಚಿಗೆ ಸ್ಫೂರ್ತಿ ಬಂದಿದೆ. ಕೊಂಡಾಡುವ ದೇವನ ಪುನರುತ್ಥಾನವ, ಕೊಂಡಾಡುವ ಆ ದೇವನ ಪುನರುತ್ಥಾನವ. ರಾಗಕ್ಕೆ ತಾಳ ಸೇರಿದೆ, ಹೆಚ್ಚಿಗೆ ಸ್ಫೂರ್ತಿ ಬಂದಿದೆ. ಕೊಂಡಾಡುವ ದೇವನ ಪುನರುತ್ಥಾನವ, ಕೊಂಡಾಡುವ ಆ ದೇವನ ಪುನರುತ್ಥಾನವ. ಆಡೋಣವೇ ಆ ದೇವನು ಸಾವನ್ನು ಜಯಿಸಿದ ಸತ್ಯ. ಸಂತೋಷದೇ ನಾವೆಲ್ಲರೂ ಒಂದಾಗಿ ಕುಣಿಯುವ ನಿತ್ಯ. ಹಾಡೋಣವೇ ಆ ದೇವನು ಸಾವನ್ನು ಜಯಿಸಿದ ಸತ್ಯ. ಸಂತೋಷದೇ ನಾವೆಲ್ಲರೂ ಒಂದಾಗಿ ಕುಣಿಯುವ ನಿತ್ಯ. ಚಪ್ಪಾಳೆ ತಟ್ಟೋಣ ಉಲ್ಲಾಸದೆ, ಆ ಯೇಸು ಎದ್ದಂತ ಆನಂದದೆ. ಆನಂದದೇ ಆನಂದದೇ ರಾಗಕ್ಕೆ ತಾಳ ಸೇರಿದೆ, ಹೆಚ್ಚಿಗೆ ಸ್ಫೂರ್ತಿ ಬಂದಿದೆ. ಕೊಂಡಾಡುವ ದೇವನ ಪುನರುತ್ಥಾನವ, ಕೊಂಡಾಡುವ ಆ ದೇವನ ಭಯ ತುಂಬಿದ ಗುರಿಯಿಲ್ಲದೆ ಕಂಗೆಟ್ಟ ಶಿಷ್ಯರ ಕಂಡು, ಭಯ ನೀಗಿಸಿ ಗುರಿ ತೋರಿಸಿ ತಾ ಕೊಟ್ಟ ನೆಮ್ಮದಿಯಂದು. ಭಯ ತುಂಬಿದ ಗುರಿಯಿಲ್ಲದೆ ಕಂಗೆಟ್ಟ ಶಿಷ್ಯರ ಕಂಡು, ಭಯ ನೀಗಿಸಿ ಗುರಿ ತೋರಿಸಿ ತಾ ಕೊಟ್ಟ ನೆಮ್ಮದಿಯಂದು. ಚಪ್ಪಾಳೆ ತಟ್ಟೋಣ ಉಲ್ಲಾಸದೆ, ಆ ಯೇಸು ಎದ್ದಂತ ಆನಂದದೆ. ಆನಂದದೇ ಆನಂದದೇ ರಾಗಕ್ಕೆ ತಾಳ ಸೇರಿದೆ, ಹೆಚ್ಚಿಗೆ ಸ್ಫೂರ್ತಿ ಬಂದಿದೆ. ಕೊಂಡಾಡುವ ದೇವನ ಪುನರುತ್ಥಾನವ, ಕೊಂಡಾಡುವ ಆ ದೇವನ ಪುನರುತ್ಥಾನವ. Kuya, kuya, kuya.
ಎನ್ನಿರೋ ಸ್ವಾಮಿ ಯೇಸುವಿಗೆ, ದೇವಕುಮಾರನಿಗೆ, ಮೃತ್ಯು ಸಂಕೋಲೆ ಗೆದ್ದವಗೆ. ದೇವಕುಮಾರನಿಗೆ, ಮೃತ್ಯು ಸಂಕೋಲೆ ಗೆದ್ದವಗೆ. ದೇವಕುಮಾರನಿಗೆ, ಮೃತ್ಯು ಸಂಕೋಲೆ ಗೆದ್ದವಗೆ. ದೇವಕುಮಾರನಿಗೆ, ಮೃತ್ಯು ಸಂಕೋಲೆ ಗೆದ್ದವಗೆ. ಜೈ ಜೈ ಸ್ವಾಮಿ ಯೇಸು, ಜೈ ಜೈ ಸ್ವಾಮಿ ಯೇಸು, ಜೈ ಜೈ ಸ್ವಾಮಿ ಯೇಸು, ಜೈ ಜೈ ಸ್ವಾಮಿ ಯೇಸು. ನರಕದಿಂದ ನಮ್ಮ ಕಾಪಾಡಿದ, ಪಾಪ ದೋಷ ನೀಗಿ ದಯ ತೋರಿದ, ಬಾಳಿಗೆ ಹೊಸ ದಾರಿ ತಾ ತೋರಿದ, ಸ್ವಾಮಿಗೆ ಶರಣೆನ್ನಿರೋ. ನರಕದಿಂದ ನಮ್ಮ ಕಾಪಾಡಿದ, ಪಾಪ ದೋಷ ನೀಗಿ ದಯ ತೋರಿದ, ಬಾಳಿಗೆ ಹೊಸ ದಾರಿ ತಾ ತೋರಿದ, ಸ್ವಾಮಿಗೆ ಶರಣೆನ್ನಿರೋ. ಅವನನ್ನು ಕೊಂಡಾಡಿರೋ, ಅವನ ಪ್ರೀತಿಯ ಪಾಲ್ಗೊಳ್ಳಿರೋ, ನಿಮ್ಮ ಜೀವನ ಗುರಿ ಕಾಡಿರೋ. ಕೊಯ್ಯ 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 ಹೊಯ್ಯರೆ 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 ಹೊಯ್ಯಾರೆ, ಕೊಯ್ಯ ಕೊಯ್ಯ ಹೊಯ್ಯರೆ 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 ಹೊಯ್ಯಾರೆ. ಮತ್ತೆ ಎದ್ದು ಬಂದ ಮಹನೀಯನ, ಜಗಕ್ಕೆ ಸಂತಸ ತಂದ ಉತ್ತಮನ, ಕೊಂಡಾಡಿ ಶರಣೆನ್ನಿರೋ. ಮತ್ತೆ ಎದ್ದು ಬಂದ ಮಹನೀಯನ, ಜಗಕ್ಕೆ ಸಂತಸ ತಂದ ಉತ್ತಮನ, ಎಲ್ಲೂ ಶಾಂತಿ ತಂದ ಜಗದೀಶನ, ಕೊಂಡಾಡಿ ಶರಣೆನ್ನಿರೋ. ಇನ್ನೆಲ್ಲ ಅಳುಬಾಳಲ್ಲಿ, ಇನ್ನೆಲ್ಲ ನಗೆ ನೋಡಿಲ್ಲಿ, ನೋವಿಲ್ಲ ನಮಗಿನ್ನಿಲ್ಲಿ. ಕೊಯ್ಯ 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 ಹೊಯ್ಯರೆ 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 ಹೊಯ್ಯಾರೆ, ಹೊಯ್ಯರೆ ಹೊಯ್ಯರೆ ಹೊಯ್ಯಾರೆ. ಜೈ ಎನ್ನಿರೋ ಸ್ವಾಮಿ ಯೇಸುವಿಗೆ, ದೇವಕುಮಾರನಿಗೆ, ಮೃತ್ಯು ಸಂಕೋಲೆ ಗೆದ್ದವಗೆ. ದೇವಕುಮಾರನಿಗೆ, ಮೃತ್ಯು ಸಂಕೋಲೆ ಗೆದ್ದವಗೆ. ದೇವಕುಮಾರನಿಗೆ, ಮೃತ್ಯು ಸಂಕೋಲೆ ಗೆದ್ದವಗೆ. ದೇವಕುಮಾರನಿಗೆ,
ಯೇಸು ಜೈ ಜೈ ಸ್ವಾಮಿ 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 ಯೇಸು ಜೈ ಜೈ ಸ್ವಾಮಿ. ಕುಣಿವ ಕುಣಿವ ಹೆಜ್ಜೆ ಹಾಕಿ ಕುಣಿವ ದೇವನವ ಎದ್ದೆನೆಂದು ಕುಣಿವ ಮರಣವನು ಗೆದ್ದೆನೆಂದು ಕುಣಿವ ಕುಣಿವ ಹೆಜ್ಜೆ ಹಾಕಿ ಕುಣಿವ ದೇವನವ ಎದ್ದೆನೆಂದು ಕುಣಿವ ಮರಣವನ್ನು ಗೆದ್ದೆನೆಂದು ಕುಣಿವ ಸಂತಸದೆ ತಾಳ ಹಾಕಿ ಒಂದಾಗಿ ಸೇರಿ ಸಂಭ್ರಮದೆ ನಲಿವೆಂಬ ಸೌರಭವ ಬೀರಿ ಸಂತಸದೆ ತಾಳ ಹಾಕಿ ಒಂದಾಗಿ ಸೇರಿ ಸಂಭ್ರಮದೆ ನಲಿವೆಂಬ ಸೌರಭವ ಬೀರಿ ಸಂಕೋಚ ದೂಡು ಸಂಗೀತ ಹಾಡು ಪ್ರತಿ ವರ್ಷ ಹೊಸ ಹರ್ಷ ಈ ಹಬ್ಬ ನೋಡು ಸಂಕೋಚ ದೂಡು ಸಂಗೀತ ಹಾಡು ಪ್ರತಿ ವರ್ಷ ಹೊಸ ಹರ್ಷ ಈ ಹಬ್ಬ ನೋಡು ಕುಣಿವ ಹೆಜ್ಜೆ ಹಾಕಿ ಕುಣಿವ ದೇವನವ ಎದ್ದೆನೆಂದು ಕುಣಿವ ಮರಣವನು ಗೆದ್ದೆನೆಂದು ಕುಣಿವ ಚಿಂತೆಗಳ ಮರೆಯುತ್ತಲಿ ಕುಣಿಯೋಣ ಬನ್ನಿ ನಾಳೆಯನ್ನು ಸವಿಯಾಗಿ ಮಾಡೋಣ ಬನ್ನಿ ಚಿಂತೆಗಳ ಮರೆಯುತ್ತಲಿ ಕುಣಿಯೋಣ ಬನ್ನಿ ನಾಳೆಯನ್ನು ಸವಿಯಾಗಿ ಮಾಡೋಣ ಬನ್ನಿ ಈ ಶಾಂತಿಯ ಸಂದೇಶವಾ ಜಗಕ್ಕೆಲ್ಲ ಮುದದಿಂದ ಸಾರೋಣ ಬನ್ನಿ ಶಾಂತಿಯ ಸಂದೇಶವಾ ಜಗಕ್ಕೆಲ್ಲ ಮುದದಿಂದ ಸಾರೋಣ ಬನ್ನಿ ಕುಣಿವ ಹೆಜ್ಜೆ ಹಾಕಿ ಕುಣಿವ ದೇವನವ ಎದ್ದೆನೆಂದು ಕುಣಿವ ಮರಣವನು ಗೆದ್ದೆನೆಂದು
ಮರಣವದು ಜೀವನದ ಸೆಲೆಯಾದ ವೇಳೆ ഇരുളിಂದು ಬೆಳಕಾಗಿ ಆದಂತ ವೇಳೆ ಮರಣವದು ಜೀವನದ ಸೆಲೆಯಾದ ವೇಳೆ ಆ ನೋವದು ಸಂತೋಷದ ಹೊಸ ಬಾಳ ಮುನ್ನುಡಿಯ ಬರೆದಂತ ವೇಳೆ ಆ ನೋವದು ಸಂತೋಷದ ಹೊಸ ಬಾಳ ಮುನ್ನುಡಿಯ ಬರೆದಂತ ವೇಳೆ ಕುಣಿವ ಕುಣಿವ ಹೆಜ್ಜೆ ಹಾಕಿ ಕುಣಿವ ದೇವನವ ಎತ್ತನೆಂದು ಕುಣಿವ ಮರಣವನ್ನು ಗೆದ್ದ